ಗಿನ್ನಿಸ್ ಯೂನಿವರ್ಸಿಟಿಯಲ್ಲಿ ಫೈನಲಿ ನಾನು ಮುಗಿಸಿದ್ದೇನೆ. ಮತ್ತು ನಾನು ಈವರೆಗೆ ನಾನು 2 ಗಿನ್ನಿಸ್ ರೆಕಾರ್ಡನ್ನು ಗಿನ್ನಿಸ್ ರೆಕಾರ್ಡ್ ದಾಖಲೆಯನ್ನು ನಾನು ಮಾಡಿದ್ದೇನೆ. ಒಂದು ಟೆನ್ನಿಸ್ ಬಾಲ್ 1 ವರ್ಷದಲ್ಲಿ 1 ನಿಮಿಷದ ಅವಧಿಯಲ್ಲಿ ನಾನು 258 ಜರ್ನೀಸ್ ಮಾಡಿದ್ದೀನಿ. ಇನ್ನೊಂದು ಫುಟ್ಬಾಲ್ ಫ್ರೀ ಸ್ಟೈಲರ್ ಅಂತ ಹಾಟ್ ಸ್ಟೆಪ್ ಟ್ರಿಕ್ ಅಂತ ಒಂದಿದೆ. ಸೊ ಅದರಲ್ಲಿ ನಾನು 174 ಟ್ರಿಕ್ಸ್ ಮಾಡಿದ್ದೀನಿ. ಮತ್ತು ನನ್ನ 3ನೇ ಗಿನ್ನಿಸ್ ವರ್ಲ್ಡ್ ರೆಕಾರ್ಡು ಇವತ್ತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಮಾಡಬೇಕಂತಿದ್ದೆ. ನಾನೀಗ ಮಾಡ್ತಿದ್ದೀನಿ. ಸೊ 3ನೇ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದಾಖಲೆ 127 ಇತ್ತು. ಒಬ್ಬ ಕುಕ್ರೀನ್ಸ್ಲಿ ಅಂತ ಒಬ್ಬ ಅಮೇರಿಕನ್ ಅವರು ಮಾಡಿದರು. ನಾನು ಅದನ್ನು ಮೀರಿಸಿ 140 ಅಥವಾ 145 ಅದು ಮಾಡಬೇಕಂತ ನನ್ನ ಪ್ರಯತ್ನ ಇದೆ ಇವತ್ತು. ಸೊ ಆದ್ದರಿಂದ ನಾನು ಇವತ್ತು ಮಾಡ್ತೀನಿ. ಜಿಮೇಲಲ್ಲಿ ಕನ್ಫರ್ಮೇಷನ್ ನೀಡಿದ್ದಾರೆ. ಮತ್ತು ಆಲ್ಟರ್ನೇಟಿವ್ ಬುಕ್ ಆಫ್ ರೆಕಾರ್ಡ್ಸು ಅದು ಹೆಡ್ ಕ್ವಾರ್ಟರ್ಸ್ ಜರ್ಮನಿಯಲ್ಲಿದೆ. ಸೊ ಆ ಹೆಡ್ ಕ್ವಾರ್ಟರ್ಸಿಂದ ನನಗೆ 4 ಸಾರಿ ಅವರು ಪರಿಶೀಲನೆ ಮಾಡಿ. ಒಂದು ದಿನಕ್ಕೆ ಎಷ್ಟೊತ್ತು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಒಂದು ದಿನಕ್ಕೆ ನಾನು ಆ ರೆಕಾರ್ಡ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಸೊ ಟೆನ್ನಿಸ್ ಬಾಲಲ್ಲಿ ನಾನು 2 ಗಂಟೆ ಅಥವಾ 2.5 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ. ಈ ಸಟಾಕ್ ಟ್ಯಾಕ್ರಾ ಬಾಲ್ ಜಗ್ಲಿಂಗ್ಗೆ ನಾನು ದಿನಕ್ಕೆ 2 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ದಿನ ಪ್ರಾಕ್ಟೀಸ್ ಮಾಡಬೇಕಾದ್ರು ದಿನ ಮಾಡ್ತಿದ್ದೆ. ಪ್ರಯತ್ನ ಮಾಡ್ತಾ ಇದ್ದ. ಬಟ್ ಅದಕ್ಕೆ ಎನ್ಕರೇಜ್ಮೆಂಟು ಏನಿಲ್ಲ. ಲೈಕ್ ಯಾವುದೋ ಒಂಥರ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಯಾರೋ ಅವ್ರಿಗೆ ಗಿನ್ನೆಸ್ಸು ಮಾಡಬೇಕಂದ್ರೆ, ಯಾಕಂದ್ರೆ ಅದಕ್ಕೊಂದು ಒಂಥರ ಪದ್ಧತಿ ಇರುತ್ತೆ. ಗಿನ್ನೆಸ್ ರೆಕಾರ್ಡ್ ಮಾಡಬೇಕಂದ್ರೂ ಒಂದು ಸ್ಥಳ ಇರಬೇಕು, ಪಬ್ಲಿಕ್ ಸ್ಥಳ ಇರಬೇಕು, ಆಮೇಲೆ ಕೋಚಸ್ ಇರಬೇಕು, ಪೇರೆಂಟ್ಸ್ ಯಾರು ಇನ್ವಾಲ್ವ್ ಆಗಬೇಕು. ಆ ಥರ ಎಲ್ಲ ಸುಮಾರು ಕಂಡೀಷನ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನ ಮಕ್ಕಳಲ್ಲಿ ಒಂದು ಟ್ಯಾಲೆಂಟು ಅಥವಾ ಅವ್ರಿಗೆ ಒಂದು ಬುದ್ಧಿಮತ್ತೆ ಇದ್ದರೂ ಕೂಡ ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಗೌರ್ಮೆಂಟ್ನವರಾಗಲಿ ಬೇರೆ ಯಾವ ಥರ ಆಗಲಿ ಸ್ವಲ್ಪ ಈ ಥರ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಬೇಕಾದಷ್ಟು ಜನ ಇನ್ನೂ ರೆಕಾರ್ಡ್ ಮಾಡ್ತಾರೆ ಅಂತ ನಮ್ಮ ಆಸೆ. ಸೊ ಅದಕ್ಕೆ ನಾವು ಮುಂದೆ ಆ ಥರ ಮಕ್ಕಳು ಯಾರಾದರೂ ಇದ್ದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಆ ಥರ ಒಂದು ಗುರಿ ಇಟ್ಕೊಂಡು. ಥ್ಯಾಂಕ್ ಯು. ನನ್ನ ಹೆಸರು ವಿಜಯ್ ಅಂತ. ನಾನು TVS ಮೋಟರ್ ಕಂಪ್ನಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮೊಬೈಲ್ ಆಗಲಿ ಲ್ಯಾಪ್ಟಾಪಲ್ಲಿ ರಾಂಗ್ ವೇ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಈ ಥರ ರೈಟ್ ಚಾನಲ್ಸಲ್ಲಿ ಮಾಡಿದ್ರೆ ಇಟ್ಸ್ ನಾಟ್ ಟಫ್. ಓನ್ಲಿ ಸಾಧನೆ ಮಾಡಬೇಕು, ಆಮೇಲೆ ಪ್ಯಾಷನೇಟ್ ಆಗಿರಬೇಕು, ಮನಸ್ಸಿರಬೇಕು ಇದನ್ನು ಅಚೀವ್ ಮಾಡೋಕ್ಕೆ. ದೆನ್ ಎವ್ರಿಬಡಿ ಕ್ಯಾನ್ ಡೂ ಎವ್ರಿಥಿಂಗ್.